ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಎನ್ನುವ ಪರಿಸ್ಥಿತಿ ಇವತ್ತು ಪತ್ರಕರ್ತರ ಪಾಲಿಗೆ ಇಡೀ ನಮ್ಮ ರಾಜ್ಯದಲ್ಲಿ ಆಗಿದೆ. ಯಾಕಪ್ಪ ಅಂತಂದ್ರೆ ಇವತ್ತು ಅನ್ಯಾಯ ಅಕ್ರಮಗಳನ್ನು ಬಯಲಿಗೆಳುವಂತಹದ್ದು ಒಂದು ಹಕ್ಕು ನಮ್ಮ ಪತ್ರಕರ್ತರಿಗಿದೆ. ಅದನ್ನ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಕೆಲ ರಾಜಕೀಯ ಮುಖಂಡರು ಕೆಲವು ಚೇಲಗಳನ್ನ ಸಾಕಿರ್ತಾರಲ್ಲ, FC ಇರ್ಬೋದು, ಇನ್ನು ಅನೇಕ ಅನೈತಿಕ ದಂಧೆಗಳಿಗೆ ಅವ್ರಿಗೇನು ಕಳ್ಳಗಂಟು ಬರ್ತದಲ್ಲ, ಅಕ್ರಮ ದಂಧೆಯಿಂದ ದುಡ್ಡುಗಳು, ಆ ದುಡ್ಡಿಗೆ ಆಸೆಪಟ್ಟು ಇವತ್ತು ನಾವು ಮಾಡಿದ್ರು ದಕ್ಷಬೋಧನ ಲೆಕ್ಕದಲ್ಲಿ ಇವತ್ತು ಪೊಲೀಸ್ ವ್ಯವಸ್ಥೆನ ಜೊತೆಗೆ ರಾಜಕಾರಣಿಗಳನ್ನ ತಮ್ಮ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡು ದಂಧೆಕೋರರು ಇವತ್ತು FC ಏನಿದೆ, ಇವತ್ತು ಸಂತೆ ಇದರಲ್ಲಿ ಕಳ್ಳ ಅಕ್ಕಿಗಳು ಹೋಗ್ತಾ ಇದ್ದಾವೆ, ಪಡಿತರ ವ್ಯವಸ್ಥೆಗೆ ಸಿಗಬೇಕಾದಂಥ ಬಡವ್ರ ಅಕ್ಕಿಗಳು, ಇಂಥ ಇದಕ್ಕೆ ಸರ್ಕಾರ ಕಡಿವಾಣ ಹಾಕಬೇಕಾಗಿತ್ತು. ಜೊತೆಗೆ ಪೊಲೀಸ್ ಇಲಾಖೆ ಇಂಥ ನಿರ್ದಯಿ ಇಂಥ ಗೂಂಡಾಗಳನ್ನ ಸರಿಯಾದ ದಿಕ್ಕಿನಲ್ಲಿ ರೌಡಿ ಶೀಟ್ ಓಪನ್ ಮಾಡಿ ಈಗಾಗಲೇ ಗಡಿಪಾರು ಮಾಡೋಂಥ ಕೆಲಸ ಇವತ್ತು ಯಶೋಧ ಮೇಡಮ್ ಅವ್ರು ಏನಿದ್ದಾರೆ ದಕ್ಷ ಅಧಿಕಾರಿ ಅಂತ ಇವತ್ತು ಅನೇಕ ನಾನು ಸ್ಟೋರಿಗಳಲ್ಲಿ ನೋಡಿದ್ದೀನಿ. ಇವತ್ತು ನಮ್ಮ ರಟ್ಟಳ್ಳಿ ಒಂದು ಮರ್ಡರ್ ಕೇಸ್ ಇರ್ಬೋದು, ಬೇರೆ ಬೇರೆ ರೋಡಲ್ಲಿ ಆ ಬ್ರಿಡ್ಜ್ ಮೇಲೆ ಬಿದ್ದಂಥ ಒಂದು ಕೊಲೆ ಒಂದಿರ್ಬೋದು, ತಕ್ಷಣ ಸ್ಪಂದಿಸಿ ಮೇಡಮ್ ಅವರು SP ಮೇಡಮ್ ಅವರು ಆ ಸ್ಪಾಟಿಗೆ ಹೋಗಿ ಆ ಒಂದು ಆರೋಪಗಳನ್ನು ಎಡೆಮರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಆ ಒಂದು ವಿಚಾರಕ್ಕೆ ಮಾನ್ಯ SP ಮೇಡಮ್ ಅವರಿಗೆ ನಾನು ಹೃದಯಪೂರ್ವಕ ನಮ್ಮ ಸಂಘಟನೆಯಿಂದ ಧನ್ಯವಾದಗಳನ್ನು ತಿಳಿಸೋದ್ರ ಜೊತೆಗೆ, ಮೇಡಮ್ ಅವರೇ ನಿಮಗೆ ಕೆಲವು ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನು. ಇವತ್ತು ನಿಮ್ಮ ಪೊಲೀಸ್ ಒಬ್ಬ ASIಗೆ ಆ ದಂಧೆಕೋರರು ಬಟ್ಟೆ ಹರಿದು ಅಲ್ಲಿಗೆ ಹೋಗಿದ್ರು ಕೂಡ ಇವತ್ತು ಮೌನ ವಹಿಸಿದರೆ ಅಂದ್ರೆ ಇದಕ್ಕಿನ ನೋವಿನ ಸಂಗತಿ, ವಿಷಾದನ ಸಂಗತಿ ಇಲ್ಲಂತ ಈ ಮೂಲಕ SP ಮೇಡಮ್ ಅವರಿಗೆ ಮನವಿ ಮಾಡ್ತಾ ಇದ್ದೀನಿ. ಕೂಡಲೇ ಆದಷ್ಟು ಶೀಘ್ರ ಈ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು, ಇಲ್ಲಿವರೆಗೆ ಇನ್ನೂ ಅವರಿಗೆ ಬೇಲ್ ಆಗಿಲ್ಲ, ನಮ್ಮೂರ ಮೇಲೆ ಸುಳ್ಳು ದಾಖಲೆ ಆಗಿ ಇವತ್ತು ನೋಡಿ ಇವತ್ತೇನು ನಕಲಿ ಅಂತಾರಲ್ಲ, ನಮ್ಮ ಪತ್ರಕರ್ತರು ಕೆಲವರು ಬರೀತಾರೆ ನಕಲಿ ಪತ್ರಕರ್ತರಂತ. ನಿಜವಾಗೂ ನಾವು ಪತ್ರಕರ್ತರಿಗೆ ಕೇಳೋದಿಷ್ಟೇ, ಸ್ವಾಭಿಮಾನದಿಂದ ಹೋಗಿ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡಿ. ಫಸ್ಟ್ ಅವ್ರಲ್ಲಿ ಅಥೆಂಟಿಕೇಶನ್ ಐತಾ ಇಲ್ಲ ನೋಡ್ರಿ. ನಕಲಿ ಅಂತ ನೀವೇ ನಮ್ಮ ಪತ್ರಕರ್ತನ ಹಾಕಿದ್ರೆ, ನಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂದ್ರೆ ಹೆಂಗೆ ನಮ್ಮ ಪತ್ರಕರ್ತರಿಗೆ ರಕ್ಷಣೆ ಸಿಗ್ತತೆ ರಾಜ್ಯದಲ್ಲಿ? ಇವತ್ತು ಮುನ್ನಾ ಗೌಡಗೇರಿಯವರು ಕಳೆದ 2 ವರ್ಷದಿಂದ ನನ್ನ ಪತ್ರಿಕೆಗೆ ಜಿಲ್ಲಾ ವರದಿಗಾರರಿದ್ದಾರೆ. ಅದೇ ರೀತಿ ನಾಗರಾಜ್ನವರು ಅವರನ್ನು ನಮ್ಮ ಪತ್ರಿಕೆಗೆ ವರದಿಗಾರಿದ್ದಾರೆ. ಜರ್ನಲಿಸ್ಟ್ ವಾಯ್ಸ್ ದಿನಪತ್ರಿಕೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ, ಅದಕ್ಕೆ ಏನೇನು ಲೈಸೆನ್ಸ್ ಬೇಕೋ PRGI ಇಂದ ಸರ್ಕಾರದಿಂದ ಎಲ್ಲವೂ ಇದ್ದಾವೆ. ಅಂಥವ್ರನ್ನ ನಕಲಿ ಅಂತ ಹೆಂಗೆ ಹೇಳ್ತೀರಾ? ದಯಮಾಡಿ ಈ ರೀತಿ ನಮ್ಮ ಪತ್ರಕರ್ತರ ಆರೋಪ ಬೇಡ, ಬರೆಯೋದು ಬೇಡ. ಮುಂದಿನ ದಿನ ನೀವೇನಾದರೂ ತಿದ್ಕೊಳ್ಳದಿದ್ರೆ ನಿಮ್ಮ ಮೇಲೇನೂ ಮಾನನಷ್ಟ ಹಾಕಿ ಬೀದಿಗೆ ನಿಲ್ಲಿಸೋಂಥ ಕೆಲಸ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಮ್ಮ ಪತ್ರಕರ್ತರಿಗೂ ಎಚ್ಚರಿಕೆಯ ಗಂಟೆ ನಾನು ಕೊಡ್ತಾ ಇದ್ದೀನಿ. ಇವತ್ತು ಆದಷ್ಟು ಇವತ್ತೇನು ನಡೆದಿದೆ ನಮ್ಮ ಮುನ್ನೂರ ಬಗ್ಗೆ, ನಾಗರಾಜ್ ಬಗ್ಗೆ ಮೇಲ್ನೋಟಕ್ಕೆ ಇದು ಸುಳ್ಳು ಅಂತ ಪ್ರತಿಯೊಬ್ಬರಿಗೆ ಗೊತ್ತಿರೋಂಥ ವಿಚಾರ. ಇವತ್ತು ದಂಧೆಗೋರಿಗೆ ಹೇಳ್ತಾ ಇದ್ದೀನಿ, ಆದಷ್ಟು ನಿಮ್ಮ ಒಂದು ಅತಿರೇಕರಿಗೆ ಕಡಿವಾಣ ಆಗ್ತಾ ಇದ್ರೆ ಮುಂದಿನ ದಿನ ನಾವು ಪತ್ರಕರ್ತರೆಲ್ಲ ಸೇರಿ ನಿಮಗೆ ಒಂದು ತಕ್ಕ ಪಾಠ ಕಲಿಸ್ತೀವಿ. ಜೊತೆಗೆ ಇವತ್ತು ಜಿಲ್ಲಾಧಿಕಾರಿಗೆ, ಪೊಲೀಸ್ ವರಿಷ್ಠಾಧಿಕಾರಿ ಯಶವಂತ ಮೇಡಮ್ ಅವ್ರ ಹತ್ರನೂ ಹೋಗ್ತಾ ಇದ್ದೀವಿ. ಹೋಗಿ ಅವ್ರಿಗೆ 1 ತಿಂಗಳ ಕಾಲ ಗಡುವು ಕೊಡ್ತಾ ಇದ್ದೀವಿ. ಇದಕ್ಕೇನು ಕ್ರಮ ಅಂತ ಕಾನೂನಲ್ಲಿ ಏನಂತ ನಮಗೆ ಗೊತ್ತಿದೆ. ಇದು ಸ್ಕ್ವಾಶಿಗೆ ನಾವು ಹೈಕೋರ್ಟಾಗಿ ಹಾಕಿದರೆ ಏನಾಗ್ತದೆ ಅಂತಲೂ ನಮಗೆ ಗೊತ್ತಿದೆ. ನಮ್ಮ ಪತ್ರಕರ್ತರಿಗೆ ಕಾನೂನೇನು ಹೇಳ್ಕೊಡೋದೇನು ಬೇಕಾಗಿಲ್ಲ. ದಯಮಾಡಿ ಈ ಸುಳ್ಳು ಆರೋಪ ಏನಿದೆ ಕೂಡಲೇ ನಿಷ್ಪಕ್ಷಪಾತ ತನಿಖೆ ನಡೆಸಿ ರದ್ದುಗೊಳಿಸೋಕ್ಕೇನಿದೆ, ಪೊಲೀಸರು ತಮ್ಮ ಮಾನ ಉಳಿಸ್ಕೊಳ್ಳೋಕ್ಕೆ ಈ ಪ್ರಕ್ರಿಯೆಯಲ್ಲಿ ಮುಂದಾಗಬೇಕಂದ್ಬಿಟ್ಟು ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಯಾಕಂದರೆ ಪೊಲೀಸರು ರಾಜ್ಯಾಧ್ಯಕ್ಷರಿಗೆ ನಾನು ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಇಡೀ ರಾಜ್ಯಾದ್ಯಂತ ಈ ಪತ್ರಕರ್ತರ ಮೇಲೆ ಆಗ್ತಿರೋಂಥ ಹಲ್ಲೆಗಳು ಇವತ್ತು ನೆನ್ನೆದಲ್ಲ, ವರ್ಷಾನುಗಟ್ಲೆಯಿಂದ ನಾವು ಈ ನೋವನ್ನು ಅನುಭವಿಸ್ತಾನೆ ಬರ್ತಿದ್ವಿ. ಯಾಕಂದ್ರೆ ನಮ್ಮ ಕುಟುಂಬಗಳನ್ನ ಬಿಟ್ಟು ನಾವು ಸಮಾಜದ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಧ್ವನಿಯನ್ನು ಹತ್ತಿಕ್ಕೋ ಕೆಲಸವನ್ನ ಮೊದಲನೇದಾಗಿ ಮಾಡ್ತಿರೋದೇ ಪೊಲೀಸ್ ಇಲಾಖೆ. ನಾವು ರೆಕಾರ್ಡ್ ಮಾಡುವಾಗ ಆಗಿರ್ಬೋದು, ನಾವು ಆ ಸ್ಪಾಟಲ್ಲಿ ಹೋಗಿರುವಾಗ ಆಗಿರ್ಬೋದು, ಮೊದಲು ನಮ್ಮನ್ನು ಹೆದರಿಸುವಂಥ ಕೆಲಸ ಮಾಡಿದೆ ಪೊಲೀಸ್ನವರು. ಯಾಕೆ ಇಲ್ಲಿ ಬಂದಿರಾ, ನಿಮ್ಗೆ ಯಾರು ಈ ರೈಟ್ಸ್ ಕೊಟ್ಟಿದ್ದು, ನೀವ್ಯಾಕೆ ಶೂಟ್ ಮಾಡ್ತಿದ್ದೀರಾ, ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ, ಈ ರೀತಿಯ
ಒಂಥರ ಹಗ್ಗದ ಹಾವನ್ನ ಬಿಟ್ಟು ಪತ್ರಕರ್ತರಿಗೆ ಹೆದರಿಸುವಂತ ಮೊದಲ ಕೆಲಸ ಮಾಡ್ತಿರೋದೇ ಪೊಲೀಸ್ನವರು. ಅದರಲ್ಲೂ ನಮ್ಮ ಹಾವೇರಿ ಜಿಲ್ಲೆ ಇರ್ತಕ್ಕಂತಹ ಪತ್ರಕರ್ತರಿಗೆ ನಿಜವಾಗ್ಲೂ ಪೊಲೀಸ್ನವರು ಯಾವ ರೀತಿ ನೋಡ್ತಾ ಇದಾರೆ ಅಂದ್ರೆ, ಈ ನಕಲಿ ಪತ್ರಕರ್ತರನ್ನ ವಿಚಾರ ನನಗೆ ಅರ್ಥ ಆಗ್ತಿಲ್ಲ. ಪತ್ರಕರ್ತರಂದ್ರೆ ಯಾರು? ಸಮಾಜದಲ್ಲಿ ಆಗ್ತಕ್ಕಂತಹ ಪ್ರತಿಯೊಂದನ್ನ ಪ್ರಶ್ನೆ ಮಾಡೋ ಹಕ್ಕಿರೋ ಪ್ರತಿಯೊಬ್ಬನು ಪತ್ರಕರ್ತನೆ. ಅದಕ್ಕೆ ನಕಲಿ ಪತ್ರಕರ್ತ, ಅಸಲಿ ಪತ್ರಕರ್ತ ಅಂತಕ್ಕಂತಹ ವಿಚಾರನೆ ಬರೋದಿಲ್ಲ. ಅಲಿಗೇಟರ್ಸ್ ಬೇರೆ, ಪತ್ರಕರ್ತರೇ ಬೇರೆ. ನಕಲಿ ಪತ್ರಕರ್ತರನ್ನ ಓಡಿಸೇ ಬರಲ್ಲ. ಯಾವುದನ್ನ ಅಲ್ಲಿ ಒಂದು ವಿಚಾರನ ಸಂದರ್ಭವನ್ನ ತಮ್ಮ ಬೇಳೆ ಬಳಸ್ಕೊಳ್ಳೋರು ಅಲಿಗೇಟರ್ಸ್. ಆದರೆ ಪತ್ರಕರ್ತಿಮ ಅಂತ ವಿಚಾರವನ್ನ ಹಿಡ್ಕೊಂಡು ಫೀಲ್ಡಿಗೆ ಬಂದ್ಮೇಲೆ ಅವರೆಲ್ಲರೂ ಪತ್ರಕರ್ತರೆ. ನಕಲಿ ಪತ್ರಕರ್ತರು ಹೆಂಗಾಗ್ತಾರೆ? ನಾಗರಾಜ್ ಹೊನ್ನಾಳಿ ಅವ್ರ ಕೇಸಲ್ಲೇ ಒಂದು ಸುದ್ದಿವಾಹಿನಿ ಸುದ್ದಿ ಮಾಡಿತ್ತು. ಅವರೇ ಹೋಗಿ ದುಡ್ಡಿಗೋಸ್ಕರ ಅಲ್ಲಿ ನಿಂತು ಅಲ್ಲೇ ಅದನ್ನ ತಡೆದು ಆ ರೀತಿಯಾಗಿ ಹಲ್ಲೆ ಆಗಿದೆ ಅಂತ. ಅದು ಪ್ರಕರಣ ಟೋಟಲಿ ಸುಳ್ಳು. ಒಂದು ವಾಹಿನಿ ಸುದ್ದಿ ಮಾಡೋಕೆ ಮುಂಚೆ ಅದ್ರ ಸತ್ಯತನ ಮೊದಲು ತಿಳ್ಕೊಬೇಕಾಗಿತ್ತು. ಯಾಕಂದ್ರೆ ಪೊಲೀಸ್ ಅವರು ಅದನ್ನ ತಡೆದು 112 ಪೊಲೀಸರು ಆ ಜಾಗದಲ್ಲಿ ಇದ್ದಾಗ ಪೊಲೀಸರ ಮೇಲೆ ಹಲ್ಲೆ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾಗರಾಜ್ ಹೊನ್ನಾಳಿ ಅವರು ಅಲ್ಲಿಗೆ ಹೋಗಿ ಭೇಟಿ ಕೊಟ್ಟಿರುವಂಥದ್ದು. ಪ್ರಶ್ನೆ ಮಾಡುವಾಗ ಏಕಾಏಕಿ ಅವ್ರ ಮೇಲೆ ದಾಳಿ ಆಗಿರುವಂಥದ್ದು. ಇದು ಸ್ವತಃ ಆ ಸ್ಥಳದಲ್ಲಿ ಆ ವಿಡಿಯೋದಲ್ಲಿ ಪೊಲೀಸರು ಕೂಡ ಇದ್ದಾರೆ. ಹಾಗಾದ್ರೆ ಹೊನ್ನಾಳಿ ಅವರೇ ಹೋಗಿ ಅಲ್ಲಿ ತಡೆದಿದ್ದೇ ಆಗಿದ್ರೆ, ಅವರೇ ಬೇರೆ ಉದ್ದೇಶಗಳನ್ನ ಇಟ್ಕೊಂಡು ಹೋಗಿ ಅಲ್ಲಿ ತಡೆದಿದ್ದೇ ಆಗಿದ್ರೆ, ಅಲ್ಲಿ ಪೊಲೀಸರು ಯಾಕೆ ಇರ್ತಿದ್ರು? ಉಳಿದಿರೋ ಅಂಥ ವ್ಯಕ್ತಿಗಳು ಯಾಕೆ ಇರ್ತಿದ್ರು? ಹಾಗಾದ್ರೆ ರಾಜಾರೋಷವಾಗಿ ಅಕ್ಕಿ ದಂಧೆನ ನಡೆಸ್ತಾ ಇದ್ದಾರೆ ಹಾವೇರಿಯಲ್ಲಿ. ಇದು ಇವತ್ತಿಗೂ ನಡೀತಾ ಇದೆ. ನಿನ್ನೆ ಇವತ್ತಿಗೂ ಇದು ಬಂದಾಗಿಲ್ಲ. ಈ ಪ್ರಕರಣ ಅಕ್ರಮವಾಗಿ ಪಡಿತರ ಅಕ್ಕಿಯನ್ನ ಸಂಗ್ರಹಿಸಿ ಹೊರ ರಾಜ್ಯಗಳಿಗೆ ಹಾಗೂ ಹುಬ್ಬಳ್ಳಿ ಸೇರಿದಂತೆ ಹೊರ ಜಿಲ್ಲೆಗಳಿಗೆ ಸಾಗಾಟ ಮಾಡುವ ದಂಧೆ ನಿರಂತರವಾಗಿ ನಡೀತಾ ಇದೆ. ಈ ಅಕ್ರಮ ಚಟುವಟಿಕೆಗಳ ಬಗ್ಗೆ ಸುದ್ದಿ ಸಂಗ್ರಹಿಸಿ ಜನರ ಗಮನಕ್ಕೆ ತರುವ ಪತ್ರಕರ್ತರ ಮೇಲೆ ಹಲ್ಲೆ ನಡೆಸುವುದು, ಬೆದರಿಕೆ ಹಾಕುವುದು ಹಾಗೂ ಸುಳ್ಳು ಪ್ರಕರಣಗಳನ್ನು ದಾಖಲಿಸುವಂತಹ ಘಟನೆಗಳು ದಿನೇ ದಿನೇ ಹೆಚ್ಚಾಗ್ತಿದ್ದು ಅತ್ಯಂತ ಆತಂಕಕಾರಿ ಸಂಗತಿಯಾಗಿದೆ. ಪತ್ರಕರ್ತರು ತಮ್ಮ ವೃತ್ತಿ ಧರ್ಮದಂತೆ ಸಮಾಜದ ಹಿತದೃಷ್ಟಿಯಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದರೂ ಅವರ ಸುರಕ್ಷತೆಯನ್ನ ಖಚಿತಪಡಿಸದಿರುವುದು ಮತ್ತು ಅಕ್ರಮ ದಂಧೆಕೋರರ ವಿರುದ್ಧ ಪರಿಣಾಮಕಾರಿ ಕ್ರಮ ಕೈಗೊಳ್ಳದಿರುವುದು ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗಿದೆ. ಆದ್ದರಿಂದ ಈ ಮನವಿ ಮೂಲಕ ತಿಳಿಸುವುದೇನೆಂದರೆ, ಇನ್ನು ಮುಂದೆ ಅಕ್ರಮ ಪಡಿತರ ಅಕ್ಕಿ ಸಾಗಾಟ ದಂಧೆಯನ್ನ ತಡೆಗಟ್ಟಲು ವಿಫಲವಾದರೆ ಹಾಗೂ ಪತ್ರಕರ್ತರ ಮೇಲೆ ಯಾವುದೇ ರೀತಿಯ ಹಲ್ಲೆ, ಬೆದರಿಕೆ ಅಥವಾ ಸುಳ್ಳು ಪ್ರಕರಣಗಳು ನಡೆದರೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳೇ ನೇರ ಹೊಣೆಗಾರರಾಗುತ್ತಾರೆ ಎಂದು ನಮ್ಮ ಸಂಘಟನೆ ದಾಖಲೆ ಮೂಲಕ ತಿಳಿಸುತ್ತದೆ. ತಮ್ಮ ಹೆಸರು? ನಾ ಸರ್ ಮುನ್ನಾಗೌಡಗಿರಿ ಅಂತ ಸರ್, ಹಾವೇರಿ ಜಿಲ್ಲೆ ಬರ್ತಿದ್ದಾರೆ ಸರ್.